ಸ್ನೇಹಿತರೆ, ಕನ್ನಡ ಪರ್ವ ಚಾನೆಲ್ಗೆ ಸ್ವಾಗತ. ಹೋಮ್ ಅವೇ ಗ್ರೌಂಡ್ಗಳಲ್ಲಿ ಆಡದಂತ ಆಟನ ಹೋಮ್ ಗ್ರೌಂಡ್ ಅಲ್ಲಿ ಯಾಕೆ ಆಡ್ತಾ ಇಲ್ಲ RCB ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಅವೇ ಗ್ರೌಂಡ್ಗಳಲ್ಲಿ ನೀವು ಯಾವ ತರ ಫಾರ್ಮ್ ತೋರಿಸ್ತೀರಾ, ಯಾವ ತರ ಮೆಚುರಿಟಿ ತೋರಿಸ್ತೀರಾ, ಅದನ್ನ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿನಲ್ಲೂ ಆ ಮೆಚುರಿಟಿಯನ್ನ ತೋರಿಸಿ ಗೆಲ್ಬೇಕಾಗುತ್ತೆ. ಸೊ ಇಲ್ಲಿವರೆಗೂ RCB ಅವರು ಹೋಮ್ ಅವೇ ಅಲ್ಲಿ 4 ಮ್ಯಾಚ್ ಅನ್ನ ಆಡಿದ್ದಾರೆ. KKR ವಿರುದ್ಧ, CSK ವಿರುದ್ಧ, ಮುಂಬೈ ಇಂಡಿಯನ್ಸ್ ವಿರುದ್ಧ, ಆಮೇಲೆ ಈ ಪಂದ್ಯ ಏಪ್ರಿಲ್ 13, 2025 ಭಾನುವಾರ ಮ್ಯಾಚ್ ನಂಬರ್ 28 ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರದಲ್ಲಿ ನಡೀತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. 4 ಪಂದ್ಯಗಳಲ್ಲಿ ಅತ್ಯುತ್ತಮವಾದ ಆಟ ಆಡಿ ಗೆಲ್ತಾ ಇದ್ದಾರೆ. ಸೊ ಇದೇ ಫಾರ್ಮ್ನ, ಇದೇ ಆಟನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಅವರು ಮುಂದುವರಿಸಬೇಕು. ಆ ಪಿಚ್ಗೆ ತಕ್ಕಂತೆ ಆ ಮೆಚುರಿಟಿ ತೋರಿಸಿ ಪೇಷನ್ಸ್ ಇಂದ ಆಡಬೇಕು. ಅದನ್ನ ಆಡ್ಲಿ ಅಂತ ಹೇಳ್ತಾ, ಮ್ಯಾಚ್ ನಂಬರ್ 28ಅಲ್ಲಿ RCBಯ ಪರ್ಫಾರ್ಮೆನ್ಸ್ ಹೇಗಿತ್ತು, ರಾಜಸ್ಥಾನ್ ರಾಯಲ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಸೊ RCB ಸೇಮ್ ಟೀಮ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಕೂಡ ಸೇಮ್ ಟೀಮ್ನೇ ಆಡಿಸ್ತಾ ಇದ್ದಾರೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ, ಯಾಕಂದ್ರೆ ಪಿಚ್ ಹೇಗ್ ಬಿಹೇವ್ ಮಾಡುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಚೇಸ್ ಮಾಡೋಣ ಅಂತೇಳಿ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇನ್ನು ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ನೋಡೋದಾದ್ರೆ ಸ್ವಲ್ಪ ಸ್ಲೋ ಸ್ಟಾರ್ಟ್ ಅಂತಾನೆ ಹೇಳ್ಬೋದು, ಬಟ್ ಮೀಡಿಯಂ ಡೀಸೆಂಟ್ ಟೋಟಲ್ ಪವರ್ ಪ್ಲೇ ಅಲ್ಲಿ ಕಲೆ ಹಾಕಿರೋದು. ಬಟ್ ಸಂಜು ಸ್ಯಾಮ್ಸನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು. ಆಮೇಲೆ ಇನಿಷಿಯಲಿ ಜೈಸ್ವಾಲ್ ಸ್ವಲ್ಪ ಒಳ್ಳೊಳ್ಳೆ ಶಾಟ್ ಹೊಡಿತಾ ಇದ್ರು ಕೂಡ ಅಂತ ಏನೋ ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ದಿಲ್ಲ ಅವರು, ಯಾಕಂದ್ರೆ ವಿಕೆಟ್ ಕಾಪಾಡ್ಕೋಬೇಕು ಅನ್ನೋದೇನೋ ನನ್ನ ಪ್ರಕಾರ ಒಂದು ಸ್ಟ್ರಾಟಜಿ ಇತ್ತೇನೋ ಗೊತ್ತಿಲ್ಲ. ಸೊ ಫಸ್ಟ್ 3 ಓವರಲ್ಲಿ 19 ರನ್ ಅನ್ನ ಕಲೆ ಹಾಕ್ತಾರೆ, ನೆಕ್ಸ್ಟ್ 3 ಓವರಲ್ಲಿ 26 ರನ್ಗಳನ್ನ ಕಲೆ ಹಾಕ್ತಾರೆ. ಅದು ಯಶ್ ದಯಾಳ್ ಓವರಲ್ಲಿ 1 6 1 4 ಯಶಸ್ವಿ ಜೈಸ್ವಾಲ್ ಹೊಡೆಯೋದ್ರಿಂದ 12 ರನ್ ಬರುತ್ತೆ. ಬಟ್ ಒಂದು ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು. ಸೊ ಒಂದು ಒಳ್ಳೆ ಡೀಸೆಂಟ್ ಸ್ಕೋರ್ 45 ಪವರ್ ಪ್ಲೇ ಅಲ್ಲಿ. ಬಟ್ ಇದು ತುಂಬಾ ಕಮ್ಮಿ. ಇವತ್ತು ಆಡ್ತಾ ಇರ್ತಕ್ಕಂಥ T20 ಪಂದ್ಯಗಳಲ್ಲಿ ನೋಡಿದ್ರೆ ಪವರ್ ಪ್ಲೇ ಅಲ್ಲಿ 45 ತುಂಬಾನೇ ಕಮ್ಮಿ ಅಂತಾನೆ ಹೇಳ್ಬೋದು. ಸೊ ಇನ್ನು 7ರಿಂದ 10 ಓವರ್ಗಳಲ್ಲಿ ಇದ್ ಮಾಡೋದಾದ್ರೆ ಸಂಜು ಸ್ಯಾಮ್ಸನ್ ನಾನು ಹೇಳಿದೆ ಮೊದಲಿನಿಂದಾನು ಸ್ಟ್ರಗಲ್ ಮಾಡ್ತಾ ಇದ್ರು. ಕೃಣಾಲ್ ಪಾಂಡ್ಯ ಬೌಲಿಂಗ್ ಅಲ್ಲಿ ಹೊರಗಡೆ ಬಂದು 6 ಹೊಡಿಯಕ್ಕೆ ಹೋಗ್ತಾರೆ, ಸ್ಟಂಪ್ ಆಗಿ ಔಟ್ ಆಗ್ತಾರೆ. ಸೊ ಇನ್ನು ಹೊಸ ಬ್ಯಾಟ್ಸ್ಮನ್ ರಿಯಾನ್ ಪರಾಗ್ ಬರ್ತಾರೆ. ಸೊ ನನಗೆ ಇಲ್ಲೇ ಒಂದು ಕ್ವಶನ್ ಮಾರ್ಕ್ ಆಗಿದ್ದೇನೆಂದ್ರೆ, ಲಾಸ್ಟ್ ಮ್ಯಾಚ್ ಅಲ್ಲಿ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಿತೀಶ್ ರಾಣಾ ತುಂಬಾ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಸೊ ಇಲ್ಲಿ ಸಂಜು ಸ್ಯಾಮ್ಸನ್ ಆಮೇಲೆ ಯಶಸ್ವಿ ಜೈಸ್ವಾಲ್ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಸೊ ಈಗ ರೈಟ್ ಹ್ಯಾಂಡರ್ ಔಟ್ ಆದ ತಕ್ಷಣ ಮತ್ತೊಬ್ಬ ರೈಟ್ ಹ್ಯಾಂಡರ್ ನ ಕಳಿಸ್ಬೇಕು ಅನ್ನೋದೇನೋ ಒಂದು ಸ್ಟ್ರಾಟಜಿನಲ್ಲಿ ರಿಯಾನ್ ಪರಾಗ್ ಬಂದಂಗಿದ್ದಾರೆ. ಬಟ್ ಇನ್ಫಾರ್ಮ್ ಇರ್ತಕ್ಕಂಥ ನಿತೀಶ್ ರಾಣಾನು ಕಳಿಸ್ಬೋದಿತ್ತು. ಇಬ್ರು ಲೆಫ್ಟ್ ಹ್ಯಾಂಡ್ ಆದ್ರೆ ಏನ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ ನನ್ಗೆ ಯಾವ ತರ ಇದ್ ಮಾಡ್ತಾರೆ ಅಂತ ಹೇಳಿ. ಸೊ ಸಂಜು ಸ್ಯಾಮ್ಸನ್ 15 ರನ್ಗಳನ್ನ 19 ಬಾಲ್ಗಳಲ್ಲಿ ಕಲೆ ಹಾಕ್ತಾರೆ, 1 4 ಹೊಡೆದು. ಆಮೇಲೆ ಅದಾದ್ಮೇಲೂ ಕೂಡ ನೀವು 10ನೇ ಓವರಲ್ಲಿ 12 ರನ್. ಸೊ RCBದು ಸ್ವಲ್ಪ ಫೀಲ್ಡಿಂಗ್ ಅಂತ ಏನು ಉತ್ತಮವಾಗಿ ಇದ್ದಿಲ್ಲ ಅಂತಾನೆ ಹೇಳ್ಬೋದು. ಯಶ್ ದಯಾಳ್ ತುಂಬಾ ಈಸಿ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ. ಸೊ ಇದನ್ನ ಈ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು. ಫೀಲ್ಡಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರಿಯಾನ್ ಪರಾಗ್ ಕ್ಯಾಚ್ ಡ್ರಾಪ್ ಆಗುತ್ತೆ, 12 ರನ್ ಬರುತ್ತೆ ಆ ಓವರ್ ಅಲ್ಲಿ ಸುಯೇಶ್ ಶರ್ಮಾ ಬೌಲಿಂಗ್ ಅಲ್ಲಿ. ಬಟ್ ರಿಯಾನ್ ಪರಾಗ್ ಅಂತ ಏನ್ ಇಂಪ್ಯಾಕ್ಟ್ ಮಾಡಲ್ಲ. ಯಶಸ್ವಿ ಜೈಸ್ವಾಲ್ ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ, ಬಟ್ ರಿಯಾನ್ ಪರಾಗ್ ಅಂತ ಏನ್ ಇಂಪ್ಯಾಕ್ಟ್ ಮಾಡಲ್ಲ. ಹೊಡಿತಾರೆ 6 4 ಎಲ್ಲ ಹೊಡಿತಾರೆ. ಬಟ್ ಯಶ್ ದಯಾಳ್ ಓವರ್ ಅಲ್ಲಿ 14ನೇ ಓವರ್ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ಇಲ್ಲಿ ಕ್ಯಾಚ್ ಡ್ರಾಪ್ ಆಗಿದ್ದು ಅಲ್ಲಿ ಮೇಕ್ಔಟ್ ಆಯ್ತು. ಬಟ್ ಕ್ಯಾಚಸ್ ವಿನ್ ಮ್ಯಾಚಸ್. ನೀವು ಎಷ್ಟು ಬೇಗ ಕ್ಯಾಚ್ ಹಿಡಿತೀರೋ, ಎಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿತೀರೋ, ನಿಮ್ಗೆ ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 30 ರನ್ 22 ಬಾಲ್ ಅಲ್ಲಿ ಒಳ್ಳೆ ಕ್ಯಾಮಿಯೋನೆ, ಬಟ್ ಇನ್ನೂ ಇರ್ಬೋದಿತ್ತು ಅಂತ ಅನ್ಸುತ್ತೆ. 3 4 1 6. ಸೊ ಹೊಸ ಬ್ಯಾಟ್ಸ್ಮನ್ ಧ್ರುವ್ ಜುರೆಲ್ ಬರ್ತಾರೆ. ಸೊ 10 ಓವರ್ ಮುಗ್ದಾಗ 77 ರನ್ 1 ವಿಕೆಟ್ಗೆ, 15 ಓವರ್ ಮುಗ್ದಾಗ 114 ರನ್ 2 ವಿಕೆಟ್ಗೆ. ಸೊ ಇಲ್ಲಿ 30 ರನ್ ಅನ್ನ ಕಲೆ ಹಾಕ್ತಾರೆ. ಸೊ 7ರಿಂದ 10 ಓವರ್ಗಳಲ್ಲಿ 4 ಓವರ್ ಅಲ್ಲಿ 32 ರನ್, ಇಲ್ಲಿ 5 ಓವರ್ ಅಲ್ಲಿ 37 ರನ್ ಅನ್ನ ಕಲೆ ಹಾಕ್ತಾರೆ. ಸೊ ನೋಡ್ಬೋದು ಇಲ್ಲಿ ನೀವು 10 ಓವರ್ ಆದಾಗ 77, 20 ಓವರ್ ಆದಾಗ ಆಲ್ಮೋಸ್ಟ್ 100 ರನ್ ಅನ್ನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಯಾಕಂದ್ರೆ ಫೀಲ್ಡಿಂಗ್ ಅಷ್ಟು ಚೆನ್ನಾಗಿ ಇದ್ದಿಲ್ಲ RCBದು ಅಂತೇಳಿ.
ಸೊ 16 ರಿಂದ 18 ಓವರ್ ಇಲ್ಲಿಂದ ನೀವು ನೋಡ್ಕೊಂತ ಬರ್ಬೋದು. ಯಶಸ್ವಿ ಜೈಸ್ವಾಲ್ LBW ಔಟ್ ಆಗ್ತಾರೆ ಹೇಸಲ್ವುಡ್ ಬೌಲಿಂಗ್ ಅಲ್ಲಿ, ರಿವ್ಯೂ ತಗೊಂತಾರೆ ಬಟ್ ರಿವ್ಯೂ ಸಕ್ಸಸ್ ಆಗಲ್ಲ. ಸೊ 16 ರಿಂದ 20 ಓವರ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ 10 ರನ್ಸ್, 10 to 12 ರನ್ಸ್ ಆವರೇಜ್ ಅಲ್ಲಿ ಹೊಡೆದ್ರು. ಯಾಕೆ ಅಂತಂದ್ರೆ ಇಲ್ಲಿ 16ನೇ ಪಾಯಿಂಟ್ 6 ಓವರ್ ಅಲ್ಲಿ ಧ್ರುವ್ ಜುರೇಲ್ ಕ್ಯಾಚ್ ನ ವಿರಾಟ್ ಕೊಹ್ಲಿ ಡ್ರಾಪ್ ಮಾಡ್ತಾರೆ, ಆಯ್ತಾ. ಸೊ ಈ ತರ ಆಮೇಲೆ ತುಂಬಾ ಮಿಸ್ಫೀಲ್ಡ್ಸು ಇರುತ್ತೆ, ಹಾಗಾಗಿ ಇಷ್ಟು ರನ್ ಅನ್ನ ಕಲೆ ಹಾಕಕ್ಕಾಯ್ತು. ಇಲ್ಲ ಅಂದ್ರೆ 150 155 ರನ್ಗಳಿಗೆ ಆಲ್ಮೋಸ್ಟ್ ಇರ್ತಿದ್ರೇನೋ ಅಂತ ನನ್ನ ಒಂದು ಅಂದಾಜು. ಸೊ ಅಲ್ಲಲ್ಲಿ ಕ್ಯಾಚ್ಗಳು ಡ್ರಾಪ್ ಆಗಿದ್ದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಧ್ರುವ್ ಜುರೇಲ್ ನೆಕ್ಸ್ಟ್ ಓವರ್ ಅಲ್ಲಿನೇ 15 ರನ್ಗಳನ್ನ ಕಲೆ ಹಾಕ್ತಾರೆ, ಒಂದ್ 6 1 4 ಹೊಡೆದು ಯಶ್ ದಯಾಳ್ ಬೌಲಿಂಗ್ ಅಲ್ಲಿ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಅಲ್ಲೂ ಒಂದ್ 4 ಹೊಡಿತಾರೆ. ಶಿಮ್ರಾನ್ ಹೆಟ್ಮೈರ್ ಅಂತ ಏನು ಇಂಪ್ಯಾಕ್ಟ್ ಮಾಡ್ತಿಲ್ಲ ಈ ಸೀರೀಸ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡ್ತಾರೆ ಏನೋ ಗೊತ್ತಿಲ್ಲ. ಸೊ ನಿತೀಶ್ ರಾಣಾ ಬರ್ತಾರೆ, ಫಸ್ಟ್ ಬಾಲೆ 4 ಹೊಡಿತಾರೆ. ಸೊ ನಿತೀಶ್ ರಾಣಾನ ಮುಂಚೆನೆ ಕಳಿಸ್ಬೋದಿತ್ತು ಅಂತ ಒಂದು ಥಾಟ್ ಅಷ್ಟೇ. ಸೊ ಫೈನಲ್ ಸ್ಕೋರ್ ಬಂದು 173ಕ್ಕೆ 4. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರೆ 150 155 ಆಸ್ಪಾಸಲ್ಲಿ ಇರ್ತಿತ್ತು. ಸೊ 173 ಒಂದು ಡೀಸೆಂಟ್ ಟೋಟಲ್. ಏನಾದ್ರೂ ಪಿಚ್ ಟರ್ನ್ ಆದ್ರೆ RCB ಪ್ರಾಬ್ಲಮ್ ಆಗುತ್ತೇನೋ ಅಂತ ಅನ್ಕೊಂಡ್ವಿ, ಬಟ್ ಪಿಚ್ ಯಾವುದೇ ಎಫೆಕ್ಟ್ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಯಶಸ್ವಿ ಜೈಸ್ವಾಲ್ ತುಂಬಾ ಚೆನ್ನಾಗಿ ಆಡಿದ್ದಾರೆ, 75 ರನ್ 47 ಬಾಲ್ಗಳಲ್ಲಿ, 159 ಸ್ಟ್ರೈಕ್ ರೇಟ್. ರಿಯಾನ್ ಪರಾಗ್ 136 ಸ್ಟ್ರೈಕ್ ರೇಟ್. ಧ್ರುವ್ ಜುರೇಲ್ 152 ಸ್ಟ್ರೈಕ್ ರೇಟ್. ಸೊ ಓಕೆ, ತುಂಬಾ ಏನೋ ಅಂತ ಏನು ಹೇಳ್ಕೊಳಂತ ಬ್ಯಾಟಿಂಗ್ ಅಂತ ಏನಿಲ್ಲ, ಬಟ್ ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಸುಯೇಶ್ ಶರ್ಮಾ ಸ್ವಲ್ಪ ಕಾಸ್ಟ್ಲಿ ಆದ್ರು, ಬಟ್ ಅವ್ರಿಗೆ ಒಂದು ವಿಕೆಟ್ ಕೂಡ ಬೀಳ್ಬೇಕಿತ್ತು, ಬೀಳಿಲ್ಲ. ಬಟ್ ಫೈನ್, ತುಂಬಾ ಚೆನ್ನಾಗೇನೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಆವರೇಜ್ 7-8 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ RCB ಬ್ಯಾಟಿಂಗ್ ನೀವು ನೋಡೋದಾದ್ರೆ ಸಖತ್ತಾದ ಬ್ಯಾಟಿಂಗ್ ಅನ್ನೇ ಸಾಲ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಸಖತ್ತಾದ ಬ್ಯಾಟಿಂಗ್. ಸೊ ಫಸ್ಟ್ 3 ಓವರ್ ಅಲ್ಲಿ 30 ರನ್. ಜೋಫ್ರಾ ಆರ್ಚರ್ಗೆ ಫಸ್ಟ್ ಓವರ್ ಅಲ್ಲಿ ಒಂದು ಎಡ್ಜಾಗ್ 4 ಹೋಗುತ್ತೆ, ಆಮೇಲೆ 6 ಕೂಡ ಹೊಡಿತಾರೆ, 10 ರನ್ ಅನ್ನ ಕಲೆ ಹಾಕ್ತಾರೆ. ತುಷಾರ್ ದೇಶಪಾಂಡೆ ಅವರಲ್ಲಿ 8 ರನ್. ಜೋಫ್ರಾ ಆರ್ಚರ್ಗೆ ಮತ್ತೆ 12 ರನ್ ಅನ್ನ ಕಲೆ ಹಾಕ್ತಾರೆ. ಸಖತ್ತಾದ ಬ್ಯಾಟಿಂಗ್ ಮಾಡ್ತಾ ಇದ್ರು. ಏನೋ ಆಫ್ ಸೈಡ್ ಅಲ್ಲಿ ಬರ್ತಾ ಇದ್ದಂತ ಬಾಲ್ ನ ಲೆಗ್ ಸೈಡ್ ಇದು 4 6 ಎಲ್ಲ ಹೊಡಿಲಿಕ್ಕೆ ಟ್ರೈ ಮಾಡಿ ತುಂಬಾ ಒಳ್ಳೆ ಇದ್ ಮಾಡಿದ್ರು. ಸೊ ಅವ್ರದ್ದು ಕೂಡ ಅಂತ ಏನು ಫೀಲ್ಡಿಂಗ್ ಚೆನ್ನಾಗಿತ್ತು ಅಂತ ಹೇಳಲ್ಲ, ತುಂಬಾ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು, ತುಂಬಾ ಏನೋ ಲೈಫ್ ಕೊಟ್ರು RCB ಅವ್ರಿಗೆ ಅಂತ ಹೇಳ್ಬೋದು. ಕೊಹ್ಲಿ 7 ರನ್ ಇದ್ದಾಗ ಸಂದೀಪ್ ಶರ್ಮಾ ಬೌಲಿಂಗ್ ಅಲ್ಲಿ ರಿಯಾನ್ ಪರಾಗ್ ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಆಮೇಲೆ ಸಾಲ್ಟ್ 23 ರನ್ ಇದ್ದಾಗ, ಅಂದ್ರೆ ಅದೇ ಓವರ್ ಅಲ್ಲಿನೇ ಸಂದೀಪ್ ಶರ್ಮಾಗೆ ಕ್ಯಾಚ್ ಅಂಡ್ ಬೋಲ್ಡ್ ಆಪ್ಷನ್ ಬರುತ್ತೆ. ಅಂದ್ರೆ ಬೌಲಿಂಗ್ ಮಾಡ್ತಾರೆ, ಇಮಿಡಿಯೇಟ್ಲಿ ಹೊಡೆದಿದ್ದ ಬಾಲ್ ಅವ್ರಿಗೆ ಕ್ಯಾಚ್ ಹಿಡ್ಕೊಳಂತ ಒಂದು ಆಪ್ಷನ್ ಬರುತ್ತೆ. ಬಟ್ ಸ್ವಲ್ಪ ಬೌಲ್ ಮಾಡಿದ ತಕ್ಷಣನೇ ಇಮಿಡಿಯೇಟ್ಲಿ ಕ್ಯಾಚ್ ಹಿಡಿಯೋದು ಕೆಲವೊಂದ್ಸರಿ ಆಗಲ್ಲ. ಸೊ ಹಾಗಾಗಿ ಒಂದೇ ಓವರ್ ಅಲ್ಲಿ 2 ಕ್ಯಾಚ್ ಡ್ರಾಪ್ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ತೀಕ್ಷ್ಣನು ಅಂತ ಏನು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಸಂದೀಪ್ ಶರ್ಮಾ 15 ರನ್ ಈ ಓವರ್ ಅಲ್ಲಿ. ಸೊ ಸಾಲ್ಟ್ 40 ರನ್ ಇದ್ದಾಗ ಮತ್ತೆ ಯಶಸ್ವಿ ಜೈಸ್ವಾಲ್ ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ತುಂಬಾ ಚಾನ್ಸಸ್ ಕೊಟ್ರು, ಅಂತ ಏನು ಸ್ಟ್ಯಾಂಡರ್ಡ್ ಫೀಲ್ಡಿಂಗ್ ಇದ್ದಿಲ್ಲ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಒಂದು ರನ್ಔಟ್ ಚಾನ್ಸ್, ಇನ್ನು ಸಾಲ್ಟ್ ಕ್ರೀಸಿಗೆ ಬಂದೇ ಇರಲ್ಲ, ಕ್ಯಾಚ್ ಅಂತೂ ಡ್ರಾಪ್ ಆಯ್ತು, ರನ್ಔಟ್ನು ಮಾಡ್ಬೇಕು ಆಪ್ಷನ್ ಇತ್ತು. ಬಟ್ ಇಲ್ಲಿ ಸಂದೀಪ್ ಶರ್ಮಾ ಬೌಲಿಂಗ್ ಮಾಡಿ ಆರಾಮಾಗಿ ನಡ್ಕೊಂಡ್ ಬರ್ತಾ ಇರ್ತಾರೆ, ಅವ್ರ ಏನಾದ್ರು ವಿಕೆಟ್ ಹತ್ರ ಇದ್ದಿದ್ರೆ ಸಾಲ್ಟ್ ರನ್ಔಟ್ ಆಗಿ ಹೋಗಿರೋರು ಅಂತ ಹೇಳ್ಬೋದು. ಸೊ ಪವರ್ ಪ್ಲೇ ಮುಗ್ದಾಗ RCBದು 65ಕ್ಕೆ 0. ಸೊ ಒಳ್ಳೆ ನೋಡಿ, ಒಳ್ಳೆ ಸ್ಕೋರ್ನ ಪವರ್ ಪ್ಲೇ ಅಲ್ಲಿ ಕಲೆ ಹಾಕ್ತಾ ಇದ್ದಾರೆ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ, ಎಸ್ಪೆಷಲಿ ಸಾಲ್ಟ್. ಪವರ್ ಪ್ಲೇ ನಲ್ಲೇನೆ 46 ರನ್ ಬಂದ್ಬಿಡ್ತಾರೆ ಅವರು ನೋಡಿ. ಸೊ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ರು. ಸೊ 8ನೇ ಓವರ್ ಅಲ್ಲಿ 50 ರನ್ ಮಾಡ್ತಾರೆ ಸಾಲ್ಟ್. ಆಮೇಲೆ 9ನೇ ಓವರ್ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ 33 ಬಾಲ್ ಅಲ್ಲಿ 65 ರನ್, 5 4 6 6. ಎಂತ ಒಳ್ಳೆ ಪಿಕ್ RCBಗೆ ಅಂತಂದ್ರೆ, ಇದೇ ಫಾರ್ಮ್ ನ ಚಿನ್ನಸ್ವಾಮಿನಲ್ಲಿ ಆಮೇಲೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡಬೇಕು ಸಾಲ್ಟ್. ನೆಕ್ಸ್ಟ್ ದೇವದತ್ ಪಡಿಕಲ್ ಅತ್ಯುತ್ತಮವಾದ ಮೆಚುರಿಟಿ ತೋರಿಸಿ ಆಡ್ತಾರೆ. ಇದನ್ನ ಯಾಕೆ ಲಾಸ್ಟ್ ಮ್ಯಾಚ್ ಅಲ್ಲಿ ಚಿನ್ನಸ್ವಾಮಿಯಲ್ಲಿ ಆಡ್ಲಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಸಖತ್ತಾಗಿ ಆಡಿದ್ರು. ಸೊ ಕೊಹ್ಲಿ ಮೇಲಿರ್ತಕ್ಕಂಥ ಪ್ರೆಷರ್ನ ಅವರು ಸ್ವಲ್ಪ ಕಡಿಮೆ ಮಾಡ್ತಾರೆ, ಬಂದು ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಇಂಟೆಂಟ್ ತೋರಿಸ್ತಾ ಇದ್ದಾರೆ ಕೂಡ. ಸೊ ಕೊಹ್ಲಿ 15ನೇ ಓವರ್ ಅಲ್ಲಿ 50 ರನ್ ಅನ್ನ ಮಾಡ್ತಾರೆ 39 ಬಾಲ್ಗಳಲ್ಲಿ. ಸೊ 10 ಓವರ್ಗಳಲ್ಲಿ 101, ಅವ್ರದ್ದು 70 ಆಸುಪಾಸ್ ಇತ್ತು, 70 71 ಇತ್ತು, ನಾವು 101. ಸೊ ಇಲ್ಲೇನೆ ಆಲ್ಮೋಸ್ಟ್, ಆಮೇಲೆ ಒಂದ್ 2 3 ಕ್ಯಾಚ್ ಅವರು ಇನಿಷಿಯಲ್ ಓವರ್ಗಳಲ್ಲೇ ಡ್ರಾಪ್ ಮಾಡಿದ್ರು, ಇಲ್ಲೇನೆ ಆಲ್ಮೋಸ್ಟ್ ಆಟ ಹೋಗ್ಬಿಡ್ತು ಅಂತಾನೆ ಅನ್ಕೋಬಹುದು. ಸೊ 15ನೇ ಓವರ್ ಅಲ್ಲಿ 146ಕ್ಕೆ 1. ಸೊ
ಬೇಗನೆ ಮುಗಿಸ್ಬೇಕು ಅಂತೇಳಿ 17.3 ಓವರ್ಗಳಲ್ಲಿ 173 ಏನ್ 4 ಟಾರ್ಗೆಟ್ ಇತ್ತು ಅದನ್ನ ರೀಚ್ ಆಗಿ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಗುತ್ತೆ ತೀಕ್ಷ್ಣ ಪಡಿಕಲ್ದು. ಸೊ ನೋಡ್ಬೋದು ಅಂತ ಏನೋ ಅಂತ ಸ್ಟ್ಯಾಂಡರ್ಡ್ ಫೀಲ್ಡಿಂಗ್ ಮಾಡಲಿಲ್ಲ. ಆಮೇಲೆ ಆ, ಎರಡೂ ಟೀಮ್ ಅವರು ಫೀಲ್ಡಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ಫೈಟ್ ಕೊಟ್ರು ಅಂತ ನನಗೇನು ಅಂತ ಅನಿಸ್ಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಕೊನೆ 5 ಓವರ್ಗಳಲ್ಲಿ 51 ರನ್ 0 ವಿಕೆಟ್. ಸೊ ಈಸಿಯಾಗಿ ಗೆದ್ರು, ಏನು ಪಿಚ್ ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಫಿಲ್ ಸಾಲ್ಟ್ 65 ರನ್, ವಿರಾಟ್ ಕೊಹ್ಲಿ 62 ರನ್, ದೇವದತ್ ಪಡಿಕಲ್ 40 ರನ್, ಒಂದೇ ವಿಕೆಟ್ ಕಳ್ಕೊಂಡು 175ನ ಚೇಸ್ ಮಾಡ್ತಾರೆ. ಸೊ ಸಖತ್ತಾಗಿ ಆಡ್ತಾ ಇದ್ದಾರೆ. ಇದೇ ರೀತಿ ಫಾರ್ಮ್ ಕಂಟಿನ್ಯೂ ಮಾಡಲಿ. ನೀವು ನೋಡ್ಬೋದು ಜೋಫ್ರಾ ಆರ್ಚರ್ 36 ರನ್, ಎಲ್ಲರಿಗೂ ಆಲ್ಮೋಸ್ಟ್ 10-11 ಎಕಾನಮಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ಬಂದ್ಬಿಟ್ಟು ಫಿಲ್ ಸಾಲ್ಟ್ 65 ರನ್ 36 ಬಾಲ್ಗಳಲ್ಲಿ, ಸ್ಟ್ರೈಕ್ ರೇಟ್ 196.97. ಸೊ ಸಖತ್ತಾದ ಮ್ಯಾಚ್ ಇತ್ತು. ಜಾಸ್ತಿ ಮಾತಾಡಕ್ ಏನೂ ಇಲ್ಲ. ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದ್ ಬಿಟ್ರೆ ಬ್ಯಾಟಿಂಗ್ ಚೆನ್ನಾಗಿತ್ತು, ಬೌಲಿಂಗ್ ಚೆನ್ನಾಗಿತ್ತು. ಆ, ಒಳ್ಳೆ ಒಳ್ಳೆ ಫೈಟ್ ಕೊಟ್ರು ಅಂತಾನೆ ಹೇಳ್ಬೋದು. ಸೊ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಈಗ RCB ಅವರು 5ನೇ ಸ್ಥಾನಕ್ಕೆ ಹೋಗಿದ್ರು ಮೊನ್ನೆ ಒಂದೆರಡು ಮ್ಯಾಚ್ಗಳಲ್ಲಿ ಬೇರೆಯವರು ಗೆದ್ದಾಗ. ಬಟ್ ಮತ್ತೆ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಆಡಿರ್ತಕ್ಕಂಥ 6 ಮ್ಯಾಚ್ಗಳಲ್ಲಿ 4 ಮ್ಯಾಚ್ ಅನ್ನ ಗೆದ್ದಿದ್ದಾರೆ, 2 ಸೋತಿದ್ದಾರೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ. ಈ ಸೋಲು ನೆಕ್ಸ್ಟ್ ಆಗ್ಬಾರ್ದು ಅಂತ ಹೇಳ್ತೀನಿ. ಸೊ ಪಾಯಿಂಟ್ಸ್ 8, ಸೊ ಪ್ಲಸ್ 0.672. ಸೊ ಈ ರನ್ ರೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥರ್ಡ್ ಪ್ಲೇಸ್ ಅಲ್ಲಿ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ವಿರುದ್ಧ. ಇದು ರನ್ಗಳನ್ನ ಸುರಿಮಳೆನೇ ಆಗುತ್ತೆ ಚಿನ್ನಸ್ವಾಮಿಯಲ್ಲಿ ಅಂತಾನೆ ಹೇಳ್ಬೋದು. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು, ಇದೇ ಶುಕ್ರವಾರ 18 ಏಪ್ರಿಲ್ 2025 ಶುಕ್ರವಾರ, ಮ್ಯಾಚ್ ನಂಬರ್ 34. ಹಾಗಾದ್ರೆ ಬನ್ನಿ, ಅದೇ ಉತ್ಸಾಹ ಇರಲಿ, ಅದೇ ಪ್ರೋತ್ಸಾಹ ಇರಲಿ, ಅದೇ ಹುಮ್ಮಸ್ಸು ಇರಲಿ. ಸೊ ಕನ್ನಡ ಪರ್ವ ಚಾನೆಲ್ನಿಂದ RCBಯ ಕಟ್ಟಾಭಿಮಾನಿಯಾಗಿ ಹೇಳೋಣ, ಈ ಸಲ ಕಪ್ ನಮ್ದೇ.